ಗುಡ್ ಮಾರ್ನಿಂಗ್. ಹೇಗಿದ್ರೆ ಎಲ್ರು ಚೆನ್ನಾಗಿದ್ದೀರಾ? ಇವತ್ತು ಟ್ಯೂಸ್ಡೇ. ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೆ. ಇವಾಗ ಟೈಮ್ ಒಂದು 10:30 ಆಯ್ತು. ಎಲ್ಲ ಡೈಲಿ ರೂಟೀನ್ ಏನೆಲ್ಲ ಇರುತ್ತೆ, ಕ್ಲೀನ್ ಮಾಡೋದು, ಫಸ್ಟ್ ಕ್ಲೀನ್ ಮಾಡಿ ಅಡುಗೆ ಮಾಡೋದು, ಅದೇ ದಿನ ಇರೋದು. ಹಾಗೆ ಇವತ್ತು ಎಲ್ಲ ಕ್ಲೀನ್ ಎಲ್ಲ ಮಾಡಬೇಕು. ಅದೇ ವ್ಲಾಗ್ನ ಕೂಡ ಸ್ಟಾರ್ಟ್ ಮಾಡಿದೆ. ಅಯ್ಯೋ ಯಾಕೋ ಲೈಟ್ ಯಾಕೋ ಕುಣಿಯೋ ಥರ ತೋರ್ತಿದೆ ಅಂತಕ್ಕಂದ್ರೆ ಅಲ್ಲಿ ಲೈಟ್ ಆಚೆ ಕಡೆ ಇದೆ, ನಾನು ಇಲ್ಲಿ ಟೇಬಲ್ ಮೇಲೆ ಇಟ್ಕೊಂಡಿದ್ದೆ. ಅದಕ್ಕೋಸ್ಕರ ಸ್ವಲ್ಪ ಲೈಟ್ ಅಷ್ಟೊಂದು ಕಾಣಿಸ್ತಾ ಇಲ್ಲ. ಹೊರಗಡೆ ಕೊಟ್ಟಿಗೆಯಲ್ಲಿ ವಿಡಿಯೋ ಮಾಡ್ತಿದ್ನಲ್ಲ, ಇವತ್ತೇನು ಕೆಲಸ ಮಾಡೋದೇ ಬೇಡ ಅಂತ ಸುಮ್ಮನೆ ಇದ್ದೆ. ಮತ್ತೆ ಅಮ್ಮ ಇಲ್ಲ, ಕೆಲಸ ಮಾಡಲೇಬೇಕು, ಹಾಗೆ ಕೂತ್ಕೊಂಡ್ರೆ ಆಗಲ್ಲ. ಯಾಕಂದ್ರೆ ನಿನ್ನೆ ಎಲ್ಲ ಕೆಲಸ ಮಾಡಿದ್ರು ಅಮ್ಮ ಶ್ರಮ ಬೈದ್ರು. ಮತ್ತೆ ಬೈಯೋದಿರೋದೇ ಅಲ್ವಾ. ಎಲ್ಲರಿಗೂ ಹಾಗೆ ಇಂಥ ಕೆಲಸ ಮಾಡಿದ್ರು, ಇಷ್ಟೇ ಕೆಲಸ ಮಾಡಿದ್ರು, ಇಷ್ಟೇ ಕ್ಲೀನ್ ಮಾಡಿದ್ರು, ನೀವು ಅದು ಮಾಡಿಲ್ಲ, ಇದು ಮಾಡಿಲ್ಲ, ಹಾಗೆ ಮಾಡಿದ್ರೆ ಬಯಸ್ಕೊಳ್ಳೋದಿರೋದು. ಹಾಗೆ ಅದನ್ನೆಲ್ಲ ಇಲ್ಲಿಂದ ತೆಗೆದಾಕಿ ಇವಾಗ ಮತ್ತೆ ಕೆಲಸ ಮಾಡೋದು. ನಿನ್ನೆ ಬೇಜಾರು ನಿನ್ನೆಗೆ ಅಲ್ವಾ. ಹಾಗೆ ಇವಾಗ ಕೆಲಸ ಮಾಡ್ಬೇಕು. ಅಮ್ಮ ಬರೋದ್ರೊಳಗೆ ಪಟ ಪಟ ಮಾಡೋದು ಕೆಲಸ. ಇವತ್ತು ಬೈತ್ರ ಇರೋ ಗೊತ್ತಿಲ್ಲ, ಡೈಲಿ ಬೈಯೋದಿಲ್ಲ, ಸ್ವಲ್ಪ ಕೋಪದಲ್ಲಿದ್ರು ಬೈದ್ಬಿಟ್ಟು ಪಾಪ ಬೇಜಾರಾಯ್ತು. ಅಷ್ಟೆಲ್ಲ ಕೆಲಸ ಮಾಡಿ ಬೈದ್ರಲ್ಲ. ವ್ಲಾಗ್ನು ಕೂಡ ಕಂಟಿನ್ಯೂ ಮಾಡ್ತೆ, ಹೇಗೆ ಹೋಗುತ್ತೆ ಅಂತ ನೋಡು. ನಿನ್ನೆ ಹಂದಿ ಬಂದು ಇದು ಬಾಳೆ ಮರನ ಕೆಳಗೆ ಹಾಕಿಬಿಟ್ಟಿದೆ. ಇಷ್ಟು ದೊಡ್ಡದು ಬಾಳೆ ಎಲೆ ಚೆನ್ನಾಗಿದೆ, ಅದನ್ನ ಇವಾಗ ಕಟ್ ಮಾಡಬೇಕು. ಸುಮ್ಮನೆ ವೇಸ್ಟ್ ಮಾಡೋದು ಯಾಕೆ ಅಂತ ಇವಾಗ ಚೆನ್ನಾಗಿದೆ ಬಾಳೆ ಎಲೆ, ಅದನ್ನ ಕಟ್ ಮಾಡಿದರೆ ಊಟ ಮಾಡಲಿಕ್ಕಾಗುತ್ತೆ. ಮತ್ತು ಒಂದು ಸುತ್ತಾಕಿ ಬರ್ತೇನೆ ತಡಿ. ಇಲ್ಲಿ ಇವಾಗ ಅಮ್ಮಲ್ಲ ಬಂದ್ರು. ಅಮ್ಮ ಮತ್ತೆ ಬೆಕ್ಕು ಇಬ್ರು ಆಟ ಆಡ್ತಾ ಇದ್ರು. ಅವಳದ ಫೈಟ್ ನಡೀತಿದೆ. ಹಾಗೆ ನಾನು ಅದನ್ನ ಕ್ಲಿಪ್ಪಿಂಗ್ ನ ತಗೊಂಡು ಹೇಗೆ ಆಟ ಆಡ್ತಿದ್ರು ನೋಡಿ. ಅವಳನ್ನು ಈ ತರ ಫೈಟ್ ಮಾಡೋದೆಲ್ಲ ತುಂಬಾ ಇಷ್ಟ ಅವಳಿಗೆ. ಈ ತರ ಎಲ್ಲ ಮಾಡ್ಕೊಂಡ್ರೆ ಅವಳಿಗೆ ಏನಾಗುತ್ತೋ ಗೊತ್ತಿಲ್ಲ, ಫೈಟ್ ಮಾಡೋ ತರ ಮಾಡ್ತಾಳೆ. ಸುಮ್ಮನೆ ಏನು ನೋವು ಮಾಡಲ್ಲ ಅವಳು. ಹಾಗೆ ಫೈಟ್ ಮಾಡ್ತಾ ಇದ್ಲು. ನಾನು ಹಾಗೆ ಊಟ ಮಾಡಿ ಮಲ್ಕೊಂಡ್ಬಿಟ್ಟೆ. ಇವಾಗ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೆ. ಇವಾಗ ನನ್ನ ಸ್ಕಿನ್ ಆಯಿಲಿ ಅಂತ ಅನಿಸ್ತಿದೆ. ಹಾಗೆ ತುಂಬಾ ದಿನ ಆಯ್ತು ಫೇಸ್ ಪ್ಯಾಕ್ ಹಾಕೊಂಡ್ಲಿಲ್ಲ. ಇವಾಗ ಹಾಕೊಳ್ಳುವ ಅಂತ ಇಲ್ಲಿ ಹಾಕೊಳ್ಳಿಕ್ಕೆ ರೆಡಿ ಮಾಡ್ತಾ ಇದ್ದೆ. ನಾನು ಹಾಕೊಳ್ಳೋ ಈ ಫೇಸ್ ಪ್ಯಾಕ್ ತುಂಬಾನೇ ಚೆನ್ನಾಗಿದೆ. ಆಯಿಲಿ ಸ್ಕಿನ್ ಇರೋರಿಗೆ ತುಂಬಾ ಬೆಸ್ಟ್ ಇದು. ಸ್ವಲ್ಪ ತಗೊಂಡ್ರೆ ಸಾಕು. ನಾನು ನೋಡ್ಬೋದು ಚಿಕ್ಕ ಸ್ಪೂನಲ್ಲಿ 1 ಸ್ಪೂನ್ ತಗೊಂಡಿದ್ದೆ, ಆದ್ರೂ ಅದು ತುಂಬಾ ಜಾಸ್ತಿನೇ ಆಗೋಯ್ತು ನನಗೆ ಮಿಕ್ಸ್ ಮಾಡಿದಾಗ. ಇವಾಗ ಹಾಕೊಳ್ತಾ ಇದ್ದೆ. ಇವಾಗ ನೋಡ್ಬೋದು ನಾನು ಫೇಸ್ಗೆ ಫುಲ್ ಅಪ್ಲೈ ಮಾಡಿದೆ. ಹಾಗೆ ಸ್ವಲ್ಪ ಉಳಿದಿತ್ತು, ಅದನ್ನ ಸ್ವಲ್ಪ ನೆಕ್ಕಿಗೆ ಸ್ವಲ್ಪ ಹಾಗೆ ಹಚ್ಕೊಂಡಿದ್ದೆ. ಹಾಗೆ ಅಮ್ಮ ಟೀನು ಕೂಡ ತಂದು ಕೊಟ್ರು. ಹಾಗೆ ಟೀ ಕುಡಿತಾ ಇದ್ದೆ. ಸ್ವಲ್ಪ ಡ್ರೈ ಆಗೋದ್ರೊಳಗೆ ಟೀ ಕುಡಿಬೇಕು, ಇಲ್ಲಾಂದ್ರೆ ಫುಲ್ ಡ್ರೈ ಆದಾಗ ಸ್ವಲ್ಪ ಫುಲ್ ಹಿಡ್ಕೊಂಡಂಗೆ ಆಗುತ್ತೆ ಅಲ್ವಾ ಫೇಸ್. ಅದರಿಂದ ಪಟ ಟೀನ ಕುಡಿತಾ ಇದ್ದೆ. ಹಚ್ಚೋದಾಗ ಇರೋ ಒಂಥರ
ಫುಲ್ ಕೋಲ್ಡ್ ಅಂತ ಅನಿಸುತ್ತೆ. ಚೆನ್ನಾಗಿದೆ. ನಾನದನ್ನ ಹಚ್ಕೊಂಡು ವಾಶ್ ಮಾಡಿಕೊಂಡು ಹಾಗೆ ಹೊರಗಡೆ ಬಂದೆ. ಇಲ್ಲಿ ನೋಡ್ಬೋದು ವೆದರ್ ಸ್ವಲ್ಪ ಇವತ್ತು ತಂಪಾಗಿದೆ. ಆಲ್ರೆಡಿ ಸಂಜೆ ಆಗಿತ್ತು. ಫುಲ್ ಚೆನ್ನಾಗಿದೆ. ಗುಡ್ ಮಾರ್ನಿಂಗ್. ಇವತ್ತು ಥರ್ಸ್ಡೇ. ನಾನು ನಿನ್ನೆ ವ್ಲಾಗ್ ಮಾಡಿಲ್ಲ. ಟ್ಯೂಸ್ಡೇ ವ್ಲಾಗ್ ಮಾಡಿದ್ದೆ, ಹಾಗೆ ವೆಡ್ನೆಸ್ಡೇ ಫುಲ್ ವ್ಲಾಗ್ ಏನೂ ಮಾಡಿಲ್ಲ. ನಾನು ವೆಡ್ನೆಸ್ಡೇ ವಿಡಿಯೋನು ಹಾಕಬೇಕಿತ್ತು, ವಿಡಿಯೋನು ಹಾಕ್ಲಿಕ್ಕಾಗಲಿಲ್ಲ. ಇವತ್ತು ವಿಡಿಯೋ ಹಾಕು ಅಂತ ಅಂದ್ಕೊಂಡಿದ್ದೆ. ಏನೇ ಕಷ್ಟ ಆದರೂ ಇವಾಗ ವಿಡಿಯೋ ಹಾಕಬೇಕು. ಹಾಗೆ ಈ ವ್ಲಾಗ್ನ ಎಂಡ್ ಮಾಡೋಕ್ಕಿಂತ ಮುಂಚೆ ನಾನು ಇಲ್ಲೊಂದು ಏನೋ ಒಂದು ನೋಡಿದೆ ಆಯಿತಾ, ಅದನ್ನ ನಿಮ್ಮ ಜೊತೆ ತೋರಿಸುವ ಅಂತ ಹಾಗೆ ಕ್ಯಾಮರಾ ಆನ್ ಮಾಡಿದೆ. ಇವಾಗ ತೋರಿಸ್ತಾ ಎಷ್ಟು ಕ್ಯೂಟ್ ಆಗಿದೆ, ಚಿಕ್ಕದು. ಅದು ಏನೋ ಯಾವುದೋ ಒಂದು ಕೀಟದ್ದು ಎಗ್ಸ್ ಇರಬೇಕು. ಅದು ನೋಡಲಿಕ್ಕೆ ಅದರ ಕ್ಯೂಟ್ ಆಗಿದೆ. ಹಾಗೆ ಅದರ ಡಿಸೈನ್ ನೋಡಿ ನಾನು ನಿಮಗೆ ತೋರಿಸ್ಕೊಂತ ಅಂದ್ಕೊಂಡೆ. ಆ್ಯಕ್ಚುಲಿ ಅದು ನಮ್ಮ ಅಣ್ಣ ಶರ್ಟ್ ಹೊಲಿಸಿದ್ರಲ್ಲ, ಆ ಶರ್ಟಲ್ಲಿ ಇದೆ. ತೋರಿಸ್ಬೇಕೇನಾ? ಇವಾಗ ಬಟ್ಟೆನೆಲ್ಲ ನಾನು ಸ್ವಲ್ಪ ಬಟ್ಟೆ ವಾಶ್ ಮಾಡಿದೆ. ಹಾಗೆ ವಿಡಿಯೋನು ಕೂಡ ಎಂಡ್ ಮಾಡಿ ಬಿಡುವ ಅಂತ ಕ್ಯಾಮರಾ ಆನ್ ಮಾಡಿದೆ. ಇವಾಗ ಆ ಶರ್ಟಲ್ಲಿ ಅಲ್ಲಿ ಇದೆ, ಈ ಶರ್ಟಲ್ಲಿ ಇಲ್ಲಿದೆ. ತೋರಿಸ್ತೇನೆ ನೋಡಿ. ಹೇಗಿದೆ ನೋಡಿ, ಡಿಸೈನ್ ಆಗಿದೆ. ಮೋಸ್ಟ್ಲಿ ಇದು ಏನಂತ ಗೊತ್ತಿಲ್ಲ, ಅದು ಕೀಟದ್ದು ಮೊಟ್ಟೆ ಇರಬೇಕಾ. ಎಷ್ಟು ಕ್ಯೂಟ್ ಇದೆ. ವಿಡಿಯೋನೇ ಫೋಕಸ್ ಆಗ್ತಿಲ್ಲ, ಅಷ್ಟು ಚಿಕ್ಕಕ್ಕಿದೆ ಅದು. ಹಾಗೆ ಈ ವ್ಲಾಗ್ನು ಕೂಡ ಎಂಡ್ ಮಾಡ್ತೆ. ಈ ವ್ಲಾಗ್ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಆಗಿ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್. ಹಾಯ್ ಗುಡ್ ಮಾರ್ನಿಂಗ್. ಇವಾಗ ಹಾಯ್ ಗುಡ್ ಮಾರ್ನಿಂಗ್. ಇವತ್ತು ಟ್ಯೂಸ್ಡೇ. ವ್ಲಾಗ್ನು ಕೂಡ ಕಂಟಿನ್ಯೂ ಮಾಡುತ್ತೆ. ಸೊ ಈ ವ್ಲಾಗ್ನು ಕೂಡ